ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಸಿಬಿಐ ತನಿಖೆಗೆ ಕೋರಿ ಯೂನಿಯನ್ ಬ್ಯಾಂಕ್ ಒಂದ್ ಕಡೆ ಮನವಿಯನ್ನ ಮಾಡಿಕೊಂಡಿದೆ. ವಾಲ್ಮೀಕಿ ನಿಗಮದ 94 ಕೋಟಿ ಅಕ್ರಮದ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಲೆಕ್ಕಾಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ನಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ವ್ಯತ್ಯಯಗಳು ಕಂಡು ಬಂದ ತಕ್ಷಣ ಬ್ಯಾಂಕ್ ಗಮನ ಹರಿಸಿದೆ. ಬ್ಯಾಂಕ್ ಎಲ್ಲ ವಹಿವಾಟವನ್ನ ಒಂದ್ ಕಡೆ ಪಾರದರ್ಶಕವಾಗಿ ತೆರೆದಿಟ್ಟಿದೆ ಅಂತ ಹೇಳಿ ಒಂದ್ ಕಡೆ ಯೂನಿಯನ್ ಬ್ಯಾಂಕ್ ಸ್ಪಷ್ಟತೆಯನ್ನ ಕೂಡ ಕೊಟ್ಟಿರುವಂತದ್ದು. ವಾಲ್ಮೀಕಿ ನಿಗಮ ಹಗರಣ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಬಿಐ ಅಂಗಳಕ್ಕೆ ಅಕ್ರಮ ಹಣ ವರ್ಗಾವಣೆ ಆರೋಪ ಪ್ರಕರಣ ಆಗುತ್ತೆ. ಸಿಬಿಐ ತನಿಖೆಗೆ ಕೋರಿ ಯೂನಿಯನ್ ಬ್ಯಾಂಕ್ ಒಂದ್ ಕಡೆ ಮನವಿಯನ್ನ ಮಾಡಿಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಸರ್ಕಾರ ವರ್ಗಾವಣೆಗೆ ಒಪ್ಪಿಗೆಯನ್ನ ಕೊಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಒಂದ್ ಕಡೆ ಸಿಬಿಐ ತನಿಖೆಯನ್ನ ನಡೆಸ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಸಿಬಿಐ ಎಂಟ್ರಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ. ಪಾರದರ್ಶಕ ತನಿಖೆಗೆ ಒತ್ತಾಯಿಸಿ ಸಿಬಿಐಗೆ ಪತ್ರವನ್ನು ಈಗಾಗಲೇ ಬರೆಯಲಾಗಿದೆ. ಅಲ್ಲದೆ 3 ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಲಾಗಿದೆ. ತನಿಖೆ ಪೂರ್ಣಗೊಳ್ಳುವ ತನಕ ಅಮಾನತುಗೊಳಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೀಗ ಬೆಂಗಳೂರಿನ ಸಿಬಿಐನ ಪ್ರಾದೇಶಿಕ ಕಚೇರಿಗೆ ಈ ಬಗ್ಗೆ ದೂರನ್ನ ಕೂಡ ಬ್ಯಾಂಕ್ ಸಲ್ಲಿಕೆ ಮಾಡಿದೆ. ಸಿಬಿಐಗೆ ಪತ್ರವನ್ನ ಬರೆದಿದೆ. ಯೂನಿಯನ್ ಬ್ಯಾಂಕ್ ಎಲ್ಲ ಮಾಹಿತಿಯನ್ನ ಕೂಡ ರವಾನೆ ಮಾಡಿರುವಂಥದ್ದು. ಒಂದು ಕಡೆ ಸಚಿವರ ತಲೆದಂಡ ಮಾಡಬೇಕು ಅಂತ ಹೇಳಿ ಬಿಜೆಪಿ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ ಹೇಳ್ತಾ ಇದೆ. ಇದೀಗ ಈ ಒಂದು ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಸಿಬಿಐ ಅಂಗಳಕ್ಕೆ ಅಕ್ರಮ ಹಣ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಯೂನಿಯನ್ ಬ್ಯಾಂಕ್ ಮನವಿ ಕೂಡ ಮಾಡಿಕೊಂಡಿದೆ. ಈ ಮನವಿಯನ್ನ ಎಷ್ಟರ ಮಟ್ಟಿಗೆ ಸರ್ಕಾರ ಪರಿಗಣಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿರುವಂಥದ್ದು. ಲೆಕ್ಕಾಧಿಕಾರಿ ಚಂದ್ರಶೇಖರನ್ ಒಂದ್ ಕಡೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಒಂದು ಆತ್ಮಹತ್ಯೆಯ ಬೆನ್ನಲ್ಲೇ 94 ಕೋಟಿ ರೂಪಾಯಿ ಹಗರಣ ಏನಾಗಿದೆ ಅದ್ರ ಬಗ್ಗೆ ತನಿಖೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋದು ಇದೀಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐಗೆ ವಹಿಸುತ್ತಾ 3 ಕೋಟಿ ಮೇಲೆ ಹಗರಣವಿದ್ರೆ ಸಿಬಿಐಗೆ ವಹಿಸಲಾಗುತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ 3 ಕೋಟಿ ಮೇಲೆ ಹಗರಣ ಇದ್ರೆ ತನಿಖೆಯನ್ನ ವಹಿಸಲಾಗುತ್ತೆ ಸಿಬಿಐಗೆ ಅಂತ ಕೂಡ ಇದೆ. ಆ ಪ್ರಕರಣವನ್ನ ವಹಿಸಬಹುದು. ಮುಂದೆ ಯಾವ ರೀತಿ ಆಗುತ್ತೆ ಕಾದ್ ನೋಡಬೇಕು ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವರು. ಎಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ. ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ 3 ಕೋಟಿ ಮೇಲೆ ಇದ್ದರೆ CBI ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಆನಂತರ ನೋಡೋಣ. ಅಲ್ಲ ನಾವು ಮಾಡೋಕ್ಕೆ ಹೋಗೋದಿಲ್ಲ. CIDನವರು ಮಾಡ್ತಾರೆ, ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ ಎರಡೆರಡು ತನಿಖೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಸಂದರ್ಭ ಬಂದರೆ CIDಯಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಎಲ್ಲ ಮಾಡಲಿ, ಅವರು ಮಾಡ್ತಾರೆ. ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡಬೇಕಲ್ವ. ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ. ಅದು ಒಂದು ವೇಳೆ CBIನವರು ಪ್ರೊಸೀಜರಲ್ಲಿ 3 ಕೋಟಿ ಮೇಲೆ ಇದ್ದರೆ CBI ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಆನಂತರ ನೋಡೋಣ. ಅಲ್ಲ ನಾವು ಮಾಡೋಕ್ಕೆ ಹೋಗೋದಿಲ್ಲ. CIDನವರು ಮಾಡ್ತಾರೆ, ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ ಎರಡೆರಡು ತನಿಖೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಸಂದರ್ಭ ಬಂದರೆ CIDಯಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಎಲ್ಲ ಮಾಡಲಿ, ಅವರು ಮಾಡ್ತಾರೆ. ವಿರೋಧ ಪಕ್ಷದವರು